ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ತಿರುಗೊಂದಾವತಿ ಈ ವಿಶ್ರಾಂತಿಕರವಾದ ಈ ದಿನಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ನಮ್ಮ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯವನಾಗಿದ್ದಾನೆ. ಆತನ ಪ್ರೀತಿ ಎಷ್ಟೊಂದು ಅಪಾರವಾಗಿದೆ ಪ್ರಿಯರೇ. ಆತನ ಪ್ರೀತಿಗೆ ಬದಲೇನು ನಮ್ಮಲ್ಲಿ ಕೊಡ್ಲಿಕ್ಕೆ ಇಲ್ಲ ಪ್ರಿಯರೇ. ನಮ್ಮ ಹೃದಯ ಎಂಬ ಈ ಯಜ್ಞ ವೇದಿಯಿಂದ, ಈ ಹೃದಯ ಎಂಬ ಈ ಆಲಯದ ಮೂಲಕವಾಗಿ, ಈ ಹೃದಯ ಎಂಬ ಭಂಡಾರದ ಮೂಲಕವಾಗಿ ದೇವರಾದ ಕರ್ತನಿಗೆ ನಾವು ಸ್ತುತಿಯನ್ನು, ಸ್ತೋತ್ರವನ್ನು, ಘನವನ್ನು, ಮಹಿಮೆಯನ್ನು ಸಲ್ಲಿಸುವಾಗ ಆ ಪರಲೋಕದ ತಂದೆಯಾದ ದೇವರು ನನ್ನ ನಿಮ್ಮ ವಿಷಯದಲ್ಲಿ ಸಂತೋಷ ಪಡುವವನಾಗಿದ್ದಾನೆ. ಅದು ಮಾತ್ರವಲ್ಲದೆ ನನ್ನ ನಿಮ್ಮ ಜೀವಿತವನ್ನು ಉನ್ನತ ಸ್ಥಿತಿಗೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತ ಮಿಗಿಲಾದದ್ದನ್ನು ಆತನು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ಪ್ರಿಯ ದೇವಜನರೇ, ನನ್ನ ನಿನ್ನ ಕರ್ತನು ಜೀವಿಸುವಂತ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿತು ಎಂಬುದಾಗಿ. ಇವತ್ತು ಲೋಕದ ರೀತಿಯಲ್ಲಿ ನಮಗೆ ಅಧಿಕಾರ ಅಲ್ಲ. ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾನು ನೀವು ಸ್ವಂತ ರಕ್ಷಕನಾಗಿ ನಮ್ಮ ಹೃದಯಗಳಲ್ಲಿ ಅಂಗೀಕಾರ ಮಾಡಿಕೊಂಡ ಆ ಕ್ಷಣದಿಂದಲೇ ನಮಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಅದು ಪರಲೋಕದಿಂದಲೇ ನಮಗೋಸ್ಕರ ಕೊಡಲ್ಪಟ್ಟಿತು ಪ್ರಿಯರೇ. ನಮ್ಮ ಯೋಗ್ಯತೆಯಿಂದ ಯಾವುದು ಬರಲಿಲ್ಲ, ನಮ್ಮ ಭಕ್ತಿಯಿಂದ, ನಮ್ಮ ಪ್ರಾರ್ಥನೆಯಿಂದ ಬರಲಿಲ್ಲ ಪ್ರಿಯರೇ. ದೇವರ ಕೃಪೆಯಿಂದ ಬಂದಿದೆ. ದೇವರ ಕೃಪೆಯಿಂದಲೇ, ಈ ಕೃಪೆ ದೇವರು ನಮಗೆ ಕೊಟ್ಟಿರುವಂಥ ವೇಳೆಯಲ್ಲಿ ಆ ಕೃಪೆಯುಳ್ಳ ದೇವರಾದ ಕರ್ತನು ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ನನ್ನ ನಿಮ್ಮ ಜೊತೆಗಾರನಾಗಿದ್ದಾನೆ. ನನ್ನ ನಿಮ್ಮ ವಿಷಯದಲ್ಲಿ ಹಿತಚಿಂತಕನಾಗಿದ್ದಾನೆ. ಆತನು ಎಲ್ಲಾದಲ್ಲಿ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ, ತನ್ನ ಧರ್ಮದ ಬಲಗೈಯನ್ನು ಚಾಚಿ ದಿನ ದಿನವೂ ನಮ್ಮನ್ನು ಆಶೀರ್ವದಿಸುತ್ತಾ, ದಿನ ದಿನವೂ ನಮ್ಮನ್ನು ಸಮೃದ್ಧಿಯಲ್ಲಿ ನಡೆಸುತ್ತಾ ಯಾವಾಗಲೂ ಸಾಕಿ ಸಲಹುವನಾಗಿದ್ದಾನೆ. ಪ್ರಿಯ ದೇವಜನರೇ, ಕಳೆದ ದಿನದಲ್ಲಿ ಲೋಕವೆಲ್ಲ ಯೇಸುವಿನ ಜನನ ದಿನವನ್ನು ಸಂಭ್ರಮಣೆಯಿಂದ ಆಚರಣೆ ಮಾಡಿತು. ನಿಜವಾಗಿಯೂ ಅದು ಸಂತೋಷವೇ. ಯಾಕಂದರೆ ನನ್ನ ನಿನ್ನ ಕರ್ತನು ನನಗೋಸ್ಕರ, ನಿನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಈ ಲೋಕದಲ್ಲಿ ಶರೀರಧಾರಿಯಾಗಿ ಜನಿಸಿ ಬಂದವನು. ಆತನು ಜನಿಸಿ ಬಂದಂಥ ಉದ್ದೇಶ ಏನು, ಆತನ ಪ್ರೀತಿ ಏನೆಂಬುದಾಗಿ ಇಂದಿನ ದಿನದಲ್ಲಿ ಆ ಪರಲೋಕದ ತಂದೆಯಾದ ದೇವರು ಮಾತನಾಡುವಂಥ ತನ್ನ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುವಾಗ ಆ ವಾಕ್ಯವೆಂಬ ಆತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ದೇವರ ಮಾತನ್ನು ಶ್ರದ್ಧೆಯಿಂದ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ನಾವು ಆತ್ಮೀಯ ಕಿವಿಯಿಂದ, ಶಾರೀರಿಕವಾದ ಕಿವಿ, ಆತ್ಮದ ಕಿವಿಯಿಂದ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವುದಾದರೆ ಆ ವಾಕ್ಯ ಈಗ ಮಾತ್ರ ಅಲ್ಲ, ಇನ್ನು ಮುಂದೆಯೂ ಕೂಡ ನನ್ನನ್ನು ನಿಮ್ಮನ್ನು ತನ್ನ ಕೃಪೆ ಎಂಬ ಹಸ್ತದ ಒಡೆತನದಲ್ಲಿಟ್ಟು ಅದು ನಡೆಸುವಂಥದ್ದಾಗಿದೆ. ಆದುದರಿಂದ ಈಗಲೂ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ಮಾತನಾಡಲಿಕ್ಕಿರುವಂಥ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 1ನೇ ಸಂಧಿ 14ನೇ ವಚನವನ್ನು ನಾವು ಧ್ಯಾನ ಮಾಡುವ. ಇನ್ನು ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಸಂಧಿಯಲ್ಲಿ 1ನೇ ವಚನವನ್ನು ಕೂಡ ನಾವು ಧ್ಯಾನ ಮಾಡುವ. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆದಿಯಲ್ಲಿ ಆ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು. ಇನ್ನು ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ
1ನೇ ಸಂಧಿ 21ನೇ ವಚನವನ್ನು ನಾವು ನೋಡುವ. ಮತ್ತಾಯನು ಬರೆದ ಸುವಾರ್ತೆ 1ನೇ ಸಂಧಿ 21ನೇ ವಚನವನ್ನು ನಾವು ನೋಡುವ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಇನ್ನು ಲೂಕನು ಬರೆದ ಸುವಾರ್ತೆ 2ನೇ ಸಂಧಿ 10ನೇ ವಚನವನ್ನು ನಾವು ನೋಡೋಣ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೆವು. ನಾವು ಧ್ಯಾನ ಮಾಡಿ, ಯಾಕಂದ್ರೆ ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಸಂಧಿ 14ನೇ ವಚನ ಏನ್ ಹೇಳ್ತದೆ? ಆದಿಯಲ್ಲಿ ಆ ವಾಕ್ಯವಿತ್ತು. 14ನೇ ವಚನ ಏನ್ ಹೇಳ್ತದೆ? ಆ ವಾಕ್ಯವೆಂಬವನು ನರವತ್ತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ, ಅಂದರೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಒಂದೊಂದಾಗಿ ಕನೆಕ್ಟ್ ಆಗ್ತಾ ಇದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬಾತನೇ ದೇವರಾಗಿದೆ. ಆ ವಾಕ್ಯವೆಂಬಾತನು ನರವತ್ತಾರ ಎತ್ತಿ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಒಬ್ಬ ಕನ್ನಿಕೆಯು ಏನಾಗ್ತದೆ? ಒಂದು ಮಗುವನ್ನು ಹಡೆಯುವಳು. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನೆಂಬುದಾಗಿ ಲೂಕನು ಬರೆದ ಸುವಾರ್ತೆಯಲ್ಲಿ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬನು ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನೆಂಬುದಾಗಿ. ಇನ್ನು ಎಫೆಸ 1ನೇ ಸಂಧಿ 4ನೇ ವಚನ ನಾವು ನೋಡುವಾಗ, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರಿಯ ದೇವಜನರೇ, ಈ ವಾಕ್ಯಗಳನ್ನು ನಾವು ನೋಡುವಾಗ ದೇವರ ಪ್ರೀತಿ ಇವತ್ತು ನನ್ನ ನಿಮ್ಮ ಮೇಲೆ ಎಷ್ಟಾಗಿ ಇದೆ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಶರೀರಧಾರಿಯಾಗಿ, ಒಬ್ಬ ಮನುಷ್ಯನಾಗಿ ಯಾಕೆ ಈ ಲೋಕಕ್ಕೆ ಇಳಿದು ಬಂದ? ಇವತ್ತು ತಂದೆಯಾದ ದೇವರು, ಯಾಕಂದ್ರೆ ಆ ಏದೆನ್ ತೋಟದಲ್ಲಿ ಉಂಟಾದಂತಹ ಪಾಪ ಶಾಪದಿಂದ ಇವತ್ತು ನನ್ನನ್ನು ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಬಳಿಯಲ್ಲಿ ಇದ್ದಂಥ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏಷಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, 9ನೇ ಸಂಧಿ 6ನೇ ವಚನವೆಂದು, ಒಂದು ಮಗು ನಮಗಾಗಿ ಹುಟ್ಟಿಯದಷ್ಟೇ, ವರದ ಮಗನು ನಮಗೆ ದೊರೆತಾನೆ. ಒಂದು ಮಗು, ಆತನು ಕ್ರಿಸ್ತನು ಆಲ್ರೆಡಿ ತಂದೆಯಾದ ದೇವರ ಬಳಿಯಲ್ಲಿ ಇದ್ದಾತನು ಇವತ್ತು ಒಬ್ಬ ಮಗುವಾಗಿ ಈ ಲೋಕದಲ್ಲಿ ನನಗೋಸ್ಕರ ನಿನಗೋಸ್ಕರ ಜನಿಸಿ ಬಂದದ್ದು. ಆತನು ಮಗುವಾಗಿ ಇರಲಿಲ್ಲ. ಯೌವನ ಪ್ರಾಯದಲ್ಲಿ 33ನೇ ವರ್ಷದಲ್ಲಿ ಆತನು ತನ್ನ ಪ್ರಾಣವನ್ನೇ ತನ್ನ ತಂದೆ ಏನು ಉದ್ದೇಶಿಸಿ ಈ ಲೋಕದಲ್ಲಿ ನನಗೋಸ್ಕರ ನಿಮಗೋಸ್ಕರ ಕಳಿಸಿಕೊಟ್ಟಿದ್ದನ ಆ ಉದ್ದೇಶವನ್ನು, ಏದೆನ್ ತೋಟದಲ್ಲಿ ಉಂಟಾದಂಥ ಆ ಶಾಪವನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ, ಏದೆನ್ ತೋಟದಲ್ಲಿ ಉಂಟಾದಂಥ ಅವಿಧೇಯತದ ನಿಮಿತ್ತ ಉಂಟಾದಂಥ ಆ ಪಾಪ ಶಾಪವನ್ನು ಮುರಿದಾಕುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ, ಅದು ಶಾಪವಾದಂಥ ಮರದಲ್ಲಿ, ಆ ಮಧ್ಯದ ಮರದಲ್ಲಿ ತೂಗು ಹಾಕಲ್ಪಟ್ಟ. ಇವತ್ತು ನಾವು ಕ್ರಿಸ್ಮಸ್ ಯೇಸುವಿನ ಜನನವನ್ನು ನಾವು ನಿಜವಾಗಿ ಸಂತೋಷಕರವಾಗಿ ನಾವು ಆಚರಿಸಿದ್ದೀವಿ. ಈ ಸಂತೋಷಕ್ಕೆ ಕಾರಣನೇ ನಮ್ಮ ಕರ್ತನಾದ ಯೇಸು. ಇವತ್ತು ಕರ್ತನಾದ ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು ಎಷ್ಟಾಗಿ ನಾವು ಇಟ್ಟುಕೊಂಡಿದ್ದೀವಿ. ಇವತ್ತು ಲೋಕದಲ್ಲಿ ಆತನನ್ನು ಒಬ್ಬ ಮನುಷ್ಯನಾಗಿ, ಒಬ್ಬ ಬಡಗಿಯ ಮಗನಾಗಿ ನೋಡ್ತಾ ಉಂಟು. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ನಾವು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವ? ಇಲ್ಲ, ನಮ್ಮ ಜೀವಿತದಲ್ಲಿ ಆತನು ದೇವರೆಂಬುದಾಗಿ ನಾವು ನೋಡ್ತಿದ್ದೀವ? ಇಲ್ಲಿ
ಲೂಕನು ಬರೆದ ಸುವಾರ್ತೆ ಹೇಳ್ತದೆ 2ನೇ ಸಂಧಿ 10ನೇ ವರ್ಷದಲ್ಲಿ ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟಂತೆ. ಯಾಕಂದರೆ ಸೈತಾನನ ವಶದಲ್ಲಿ ಇದ್ದಂತ ನನ್ನನ್ನು ನಿಮ್ಮನ್ನು ಬಿಡಿಸಿ ಆ ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕೆ ಉದ್ದೇಶವಾಗಿ ಆ ದೇವರ ಚಿತ್ತ, ದೇವರ ಉದ್ದೇಶ ಇವತ್ತು ಯೇಸು ಕ್ರಿಸ್ತನಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಆಗಬೇಕೆಂಬುದಾಗಿ ಇಂದಿನ ದಿನದಲ್ಲಿ ಈ ವಾಕ್ಯದ ಮೂಲಕವಾಗಿ ನನಗೂ ನಿನಗೂ, ಯಾಕಂದ್ರೆ ಆ ಪರಲೋಕ ರಾಜ್ಯ ಅದು ಶಾಶ್ವತವಾದದ್ದು. ಇವತ್ತು ಲೋಕದಲ್ಲಿ ಹಲ್ಲೆಲೂಯ, ಇವತ್ತು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಗಲಿಬಿಲಿಗಳು, ಮೋಸ, ವಂಚನೆ, ಕಪಟ, ಹಗೆತನ, ಒಬ್ಬೊಬ್ಬ ಮನುಷ್ಯನ ಕಂಡು ಇನ್ನೊಬ್ಬ ಮನುಷ್ಯನನ್ನು ವೈರತ್ವ. ಯಾಕೆ ಪ್ರಿಯರೇ? ಯೇಸು ಸ್ವಾಮಿ ಅದನ್ನು ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾನ, ತನ್ನ ಪ್ರೀತಿಯನ್ನು ತೋರಿಸಲಿಕ್ಕೆ. ಅದು ಆ ಶಾಪದ ಸಂಗತಿ, ಅದು ಏದೆನ್ ತೋಟದ ಮೂಲಕ ಉಂಟಾದಂತ ಆ ಶಾಪದ ಸಂಗತಿ ಈಗಲೂ ಕೂಡ ಲೋಕದಲ್ಲಿ ಆಳ್ತಾ ಇದೆ. ಯಾವ ರೀತಿಗೆ ಕಾಯಿನನು ಹೇಬೇಲನನ್ನು ಕೊಂದನು, ಅದೇ ರೀತಿಗೆ ಇವತ್ತಿನ ದಿನದಲ್ಲಿ ತಮ್ಮನನ್ನು ಅಣ್ಣ, ಅಣ್ಣನನ್ನು ತಮ್ಮ, ತಂದೆಯನ್ನು ಮಗ, ಮಗನನ್ನು ತಂದೆ, ತಾಯಿ ಮಗನು ತಾಯಿಯನ್ನು ಕೊಲ್ಲುವಂತ ಪರಿಸ್ಥಿತಿ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ. ಪ್ರಿಯ ದೇವ ಜನರೇ, ಯೇಸುವಿಗೆ ನಾವು ಯಾವ ಸ್ಥಾನವನ್ನು ಕೊಟ್ಟಿದ್ದೀವಿ? ಒಂದು ವೇಳೆ ಯೇಸು ಸ್ವಾಮಿನ ನಾನು ನೀವು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿರುವುದಾದರೆ ನಾವು ಇತರರನ್ನು ನಾವು ಹೇಗೆ ಪ್ರೀತಿ ಮಾಡ್ತಿದ್ದೀವಿ? ಹಾಗೆತನ ಮಾಡ್ತಿದ್ದೀವ? ಇನ್ನು ಲೋಕದ ಎಲ್ಲ ಬೇಡವಾದ ಸಂಗತಿಗಳು ನಮ್ಮಲ್ಲಿ ತುಂಬಿಕೊಂಡಿದೆಯಾ? ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವುದು ಬಿಟ್ಟು ಲೋಕದಲ್ಲಿ ಇದ್ದುಕೊಂಡು ಲೋಕದ ಸಂಗತಿಗಳಿಗೆ ನಾವು ಮೊದಲ ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವ? ಇವತ್ತು ದೇವರಾದ ಕರ್ತನು ನನ್ನ ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಿದ್ದಾನ? ಬಲ, ನಂಬಿಗಸ್ತ ಆಳು, ಧನಿಯ ಸೌಭಾಗ್ಯದಲ್ಲಿ ನೀನು ಸೇರುವುದಾಗಿ ಆ ಪದವಿ ನಮಗೆ ಕೊಟ್ಟಿದ್ದಾನೆ. ಆದರೆ ಅದರಲ್ಲಿ ನಾವು ಪಾಲನ್ನು ಹೊಂದುತ್ತಿದ್ದೇವ? ದೇವರಾದ ಕರ್ತನಿಗೆ ನಾವು ನಂಬಿಗಸ್ತಕರಾಗಿದ್ದೇವ? ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರ ಸುವಾರ್ತೆಗೆ ಭಯಂಕರವಾದ ವಿರೋಧವಾದ ಕಾರ್ಯಗಳು. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಇನ್ನೊಂದು ಕಾಲ ಬರ್ತದೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮವೆಂಬುದಾಗಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯದ ಕ್ಷಾಮ ಈಗಾಗಲೇ ಲೋಕದಲ್ಲಿ ಪ್ರಾರಂಭವಾಗಿದೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಇದು ಅಮೂಲ್ಯವಾದ ಸಮಯ. ಯೇಸುವಿನ ಪ್ರೀತಿ, ಯೇಸು ಇಲ್ಲಿ ನಿಮಗೋಸ್ಕರ ಈ ಲೋಕದಲ್ಲಿ ಒಬ್ಬ ರಕ್ಷಕನು, ಸೇವೆಯ ರಕ್ಷಿಸುವಾತನು, ಸೈತಾನನ ವಶದಿಂದ ಬಿಡಿಸಿ ದೇವರ ರಾಜ್ಯಕ್ಕೆ, ಅಂಗದ ತಂದೆಯಾದ ದೇವರು ಸಿದ್ಧಪಡಿಸಿದಂತ ಆ ರಾಜ್ಯಕ್ಕೆ ಮಗನ ಮೂಲಕವಾಗಿ ನಾವು ಎಂಟ್ರಿ ಆಗ್ಲಿಕ್ಕೆ, ಅಲ್ಲಿ ಆ ಪರಲೋಕ ರಾಜ್ಯದಲ್ಲಿ ನಾನು ನೀವು ವಾಸ ಮಾಡಬೇಕೆಂಬುದಾಗಿ ಇವತ್ತು ದೇವರ ಚಿತ್ತ, ದೇವರ ಉದ್ದೇಶ. ಇವತ್ತು ನಾವು ಲೋಕದ ಜನರು ಈ ಕ್ರಿಸ್ಮಸ್ ಹಬ್ಬ ಅಂದರೆ ಯೇಸುವಿನ ಜನನ ದಿನವನ್ನು ಯಾವ ರೀತಿ ಆಚರಿಸುವುದೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆ ಯೇಸುವಿನ, ನನ್ನ ನಿನ್ನ ಜೀವಿತದಲ್ಲಿ, ನನ್ನ ನಿನ್ನ ಹೃದಯದಲ್ಲಿ ಯೇಸು ಹುಟ್ಟಿದಾನ. ಈಗಲೂ ನನ್ನ ನಿನ್ನ ಜೀವಿತದಲ್ಲಿ, ನನ್ನ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಭದ್ರವಾಗಿ ಇದ್ದಾನ. ಆತನಿಗೆ ನಾವು ಸ್ಥಾನಮಾನವನ್ನು ಕೊಟ್ಟಿದ್ದೀವ. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಯೇಸುವಿನ ಕೃಪೆಯನ್ನು ನಾನು ನೀವು ಜೀವಿಸ್ತಾ ಇದ್ದೇವೆ. ಅದನ್ನು ನಾವು ನೆನೆಸಿಕೊಳ್ತಾ ಇದ್ದೀವ. ನಾನು ನನ್ನದು ನನ್ನಿಂದೆಂಬುದಾಗಿ ಈ ಭುಜ ಬಲದಲ್ಲಿ ನಾವು ಹೋಗ್ತಾ ಇದ್ದೀವ. ಇಲ್ಲ, ದೇವರ ಕೃಪಾಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೀವ. ಇವತ್ತು ಆ ರಕ್ಷಕನು ಹುಟ್ಟಿದ್ದು ನನಗೋಸ್ಕರ, ನಿಮಗೋಸ್ಕರ ಪ್ರಿಯರೇ. ಮತ್ತು ఆయన ಬರೆದ ಸುವಾರ್ತೆ 1ನೇ ಸಂಧಿ 21ನೇ ವಚನ, ಒಂದು ಕನ್ನಿಕೆ ಅಂದ್ರೆ ಪುರುಷನನ್ನು ಅರಿಯದೇ ಇರುವಂತವಳು ಕನ್ನಿಕೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕನ್ನಿಕೆ ಒಬ್ಬ ಮಗನನ್ನು ಹಡೆಯೋಳು, ಸ್ಪಷ್ಟವಾಗಿ ಅಲ್ಲಿ ಮೆನ್ಷನ್ ಮಾಡಿದೆ, ಒಬ್ಬ ಮಗನನ್ನು.
ಆ ಮಗನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಅಂದರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನೆಂಬುದಾಗಿ. ಇಲ್ಲಿ ಲೂಕ 2:10 ಹೇಳ್ತದೆ, ನಿಮಗೋಸ್ಕರ ಈ ಲೋಕದಲ್ಲಿ ಒಬ್ಬ ರಕ್ಷಕನು, ಸೇವಿಯರ್ ಅಂದರೆ ಯಾಕೆ ಈ ಲೋಕದಲ್ಲಿ ರಕ್ಷಕನು ಹುಟ್ಟಿದ ಎಂಬುದಾಗಿ ಹೇಳುತ್ತಾರೆ. ನಿನ್ನ ಪಾಪದಲ್ಲಿ ಸೈತಾನನ ವಶದಲ್ಲಿ ಇದ್ದಂತ ನಾವು ನರಕದಲ್ಲಿ, ಆ ನರಕದ ಹಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪಾಪದ ಜೀವಿತದಲ್ಲಿ ನೀವು ಜೀವಿಸ್ತಿದ್ದೆವು. ಯೇಸು ಸ್ವಾಮಿ ಹುಟ್ಟಿದ್ದು ಇವತ್ತು ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕಕ್ಕೋಸ್ಕರ ಹುಟ್ಟಿದ್ದಾನೆ. ಇವತ್ತು ಲೋಕ ಆತನನ್ನು ದ್ವೇಷ ಮಾಡ್ತಾ ಇದೆ. ಇವತ್ತು ಲೋಕ ದ್ವೇಷ ಮಾಡ್ತಿರ್ಬೋದು. ಇವತ್ತು ನಮ್ಮನ್ನು ನಾವು ನಮ್ಮ ಪ್ರಶ್ನೆ ಮಾಡ್ಕೊಳ್ಳೋಣ. ಇವತ್ತು ನೀವು ಯೇಸುವನ್ನು ಪ್ರೀತಿ ಮಾಡ್ತಿದ್ದೇವಾ, ದ್ವೇಷ ಮಾಡ್ತಿದ್ದೇವಾ? ಪ್ರೀತಿ ಮಾಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನವರಾಗಿರುವುದಾದರೆ ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೀತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದೇ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಪ್ರಿಯ ದೇವ ಜನರೇ, ದೇವರಿಗೆ ನನ್ನಿಂದ ನಿಮ್ಮಿಂದ ಕೊಡ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಆದರೆ ದೇವರಿಂದ ಎಲ್ಲವೂ ನೀವು ಪಡ್ಕೊಳ್ತಾ ಇದ್ದೀವಿ. ಒಂದು ನೆನಪಿನಲ್ಲಿ ಇಟ್ಕೊಂಡು ಪ್ರಿಯರೇ, ನೀನು ಬದುಕಿರುವುದು ಕ್ರಿಸ್ತನ ಕೃಪೆಯಿಂದಲೇ. ಆ ಕೃಪೆ ಇಲ್ಲದೆ ಹೋಗ್ತಿದ್ರೆ ನಾವು ಒಂದೊಂದು ಹೊಸ ಬೆಳಕನ್ನು ಕಾಣ್ತಿರುವುದು ಆತನ ಕೃಪೆ. ಆ ದಿನವನ್ನು ಕಳೀತು ಇರುವುದು ಕೂಡ ಅದು ಆತನ ಕೃಪೆಯಿಂದಲೇ. ಇವತ್ತು ಲೋಕ ದುಷ್ಟತನದಲ್ಲಿ ತುಂಬಿಕೊಂಡಿದೆ. ಮಾಟ, ಮಂತ್ರ, ಮೋಸ, ಕುತಂತ್ರ, ಈ ಲೋಕದ ಸ್ಥಳಕ್ಕೋಸ್ಕರ, ಹಣಕ್ಕೋಸ್ಕರ ಇವತ್ತು ಬೇಡವಾದ ದುಷ್ಟ ಕಾರ್ಯಗಳನ್ನು ಮಾಡ್ತಿದೆ. ಆ ದುಷ್ಟತನ, ಆ ಸೈತಾನನ ಕಾರ್ಯಗಳು ಇವತ್ತು ಲೋಕವನ್ನು ಸೈತಾನ ದುಷ್ಟತನದಲ್ಲಿ ಹಾಕಿ ಆ ದುಷ್ಟತನದಲ್ಲಿ ನಡೆಸ್ತಿದ್ದಾನೆ. ಅದಕ್ಕೋಸ್ಕರ ಆ ದುಷ್ಟತನದಲ್ಲಿ ಇದ್ದಂಥ ಜನರನ್ನು, ಸೈತಾನನ ವಶದಲ್ಲಿ ಇದ್ದಂಥ ಜನರನ್ನು ಬಿಡುಗಡೆಗೊಳಿಸೋಕ್ಕೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದು. ಆ ರಕ್ಷಕನೇ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನಿಗೆ ಇವತ್ತು ಆತನು ಲೋಕದಲ್ಲಿ ಹುಟ್ಟಿದಲ್ಲ, ಇವತ್ತು ನಿನ್ನ ಜೀವಿತದಲ್ಲಿ ಹುಟ್ಟಿದ್ದಾನೆ. ಇವತ್ತು ನಿನ್ನ ಲೈಫೇ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನಿನ್ನ ಜೀವಿತವೇ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನೀವೆಷ್ಟಾಗಿ ಒಪ್ಪಿಕೊಳ್ತಾ ಇದ್ದೀರಿ? ಪ್ರಿಯ ದೇವ ಜನರೇ, ಇವತ್ತು ವಾಕ್ಯದಲ್ಲಿ ಆಸಕ್ತಿ ಇಲ್ಲ. ಲೋಕದಲ್ಲಿ ಎಲ್ಲದರಲ್ಲಿ ಆಸಕ್ತಿ ಇದೆ, ದೇವರ ವಾಕ್ಯದಲ್ಲಿ ಆಸಕ್ತಿ ಇಲ್ಲ. ಸಮಯ ಇಲ್ಲ. ಯಾಕಂದ್ರೆ ಸೈತಾನನು ಮೋಸವಾಗಿ ಮನಸ್ಸುಗಳನ್ನು, ಆಲೋಚನೆಗಳನ್ನು ಮಂಕುತನ ಮಾಡಿಬಿಟ್ಟಿದ್ದಾನೆ. ದೇವರ ನಿಜವಾದ ಸುವಾರ್ತೆ ತಿಳಿಯದ ರೀತಿಯಲ್ಲಿ ಮಂಕುತನ ಮಾಡಿಬಿಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಆ ಮಂಕುತನದಿಂದ ಬಿಡಿಸುವುದಕ್ಕೋಸ್ಕರ, ಸೈತಾನನ ವಶದಿಂದ ಬಿಡಿಸುವುದಕ್ಕೋಸ್ಕರ ಆ ಒಬ್ಬ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಜೀವಿತದಲ್ಲಿ ಹುಟ್ಟಿದ್ದಾನೆ. ಇವತ್ತು ನಾವು ಸಂತೋಷವಾಗಿ, ಧೈರ್ಯವಾಗಿ ಹೇಳ್ಬೋದು, ನನ್ನ ಜೀವಿತದಲ್ಲಿ ನನ್ನ ಯೇಸು ನನಗೋಸ್ಕರ ನನ್ನ ಹೃದಯದಲ್ಲಿ ಹುಟ್ಟಿದ್ದಾನೆ, ನನ್ನ ಜೀವಿತದಲ್ಲಿ ಹುಟ್ಟಿದ್ದಾನೆ. ಆದುದರಿಂದ ಆತನು ಹುಟ್ಟಿದ್ರಿಂದ ಇವತ್ತು ನಾನು ಜೀವಿಸ್ತಾ ಇದ್ದೇನೆಂಬುದಾಗಿ ಧೈರ್ಯವಾಗಿ ನಾನು ಹೇಳಲಿಕ್ಕೆ ಶಕ್ತಿಯುಳ್ಳವನಾಗಿದ್ದೇನೆ. ಯಾವುದೇ ರೋಗ, ಯಾವುದೇ ಬಲಹೀನ, ಯಾವುದೇ ಸೈತಾನನ ಕಟ್ಟುಗಳು, ಬಂಧನಗಳಾಗಲಿ ಯೇಸುವಿನ ಹೆಸರಿನಲ್ಲಿ ನಿನ್ನ ಜೀವಿತದಲ್ಲಿ, ಯೇಸು ನಿನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದೆಯಾ? ಯೇಸು ನಿನ್ನ ಜೀವಿತದಲ್ಲಿ ಹುಟ್ಟಿದಾನ? ನಿನ್ನ ಮೂಲಕವಾಗಿ ಕೂಡ ದೇವರ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದೇ ಕ್ರಿಸ್ತನು ನಿನ್ನ ಮೂಲಕವಾಗಿ ನಿಮ್ಮ ಕುಟುಂಬದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾರ ಬಳಿಗೂ ನೀವು ಹೋಗಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ. ದೇವರ ಬಳಿಗೆ ಯೇಸುವಿನ ಸುವಾರ್ತೆಯನ್ನು ಕೇಳಿದಂಥ ನೀವು ಇವತ್ತು ನಿಮಗೋಸ್ಕರವಾಗಿ ಇವತ್ತು ಲೋಕದಲ್ಲಿ ಆತನು ಜನಿಸಿದು ಮಾತ್ರವಲ್ಲದೆ ಆತನು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಆ ಶಿಲುಬೆಯಲ್ಲಿ ಎಲ್ಲವೂ ಫಿನಿಶ್ ಮಾಡಿದ್ದಾನೆ. ಎಲ್ಲವೂ ತೀರಿತು ಎಂಬುದಾಗಿ ಯೇಸು ಕೊನೆಯದಾಗಿ ತಂದೆಗೆ ತನ್ನ ಹಸ್ತದ ಮೂಲಕ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಡ್ತಿದ್ದಾನೆ. ಎಲ್ಲವೂ ತೀರಿತು ಎಂಬುದಾಗಿ. ಇವತ್ತು ಎಲ್ಲವೂ ತೀರಿದೆ.
ಇವತ್ತು ಕ್ರಿಸ್ತನಿಂದ ಎಲ್ಲವನ್ನು ನಾವು ಹೊಂದಿಕೊಳ್ಬೇಕಾಗಿದೆ. ಎಲ್ಲವೂ ತೀರಿಸಿದಾನೆ. ಇವತ್ತು ತೀರಿಸಿದ ನಾನು ಹೊಂದಿಕೊಳ್ಬೇಕಾದರೆ ಯೇಸು ಕ್ರಿಸ್ತನು ನನ್ನ ನಿನ್ನ ಜೀವಿತದಲ್ಲಿ ಇರಲೇಬೇಕು. ಯೇಸು ಕ್ರಿಸ್ತನು ನನ್ನ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿರೋ ಮೊದಲ ಸ್ಥಾನದಲ್ಲಿ ಇರಬೇಕಾತನು. ನೀವು ಮೊದಲ ಸ್ಥಾನವನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ನೀವು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಉನ್ನತವಾಗಿ ದೇವರಾದ ಕರ್ತನು ನಡೆಸಲಿಕ್ಕೂ ಕೂಡ ಆತನು ಶಕ್ತಿ ಉಳ್ಳವನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ಆತನು ತನ್ನ ವಾಕ್ಯದ ಮೂಲಕ ಇವತ್ತು ನನ್ನ ನಿನ್ನ ಜೀವಿತವನ್ನು ಶುದ್ಧೀಕರಿಸ್ತಿದ್ದಾನೆ. ದಿನವೂ ಆತನು ತನ್ನ ವಾಕ್ಯದ ಮೂಲಕ ಮಾತನಾಡಿ ನನ್ನ ನಿನ್ನನ್ನು ಎಚ್ಚರಿಸ್ತಿದ್ದಾನೆ. ವಾಕ್ಯದ ಮೂಲಕ ನನ್ನನ್ನು ನಿನ್ನ ಬಲಪಡಿಸ್ತಿದ್ದಾನೆ. ಮುಂದೆ ಏನಾಗ್ತದೋ ಆ ಎಲ್ಲವೂ ಆತನಿಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ದೇವರು ಪ್ರಾರಂಭದಲ್ಲಿ ಅಂತ್ಯವನ್ನು ಕಂಡಂತ ದೇವರು. ಇನ್ನು ಒಂದು ಕ್ಷಣದಲ್ಲಿ ಮುಂದೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ನನ್ನ ನಿಮ್ಮ ಜೀವಿತದಲ್ಲಿ ಯೇಸು ನಿಜವಾಗಿ ಇರುವುದಾದರೆ ಮುಂದೆ ಏನಾಗ್ತದೋ ಅದನ್ನು ಆತನು ತಿಳಿಯಪಡಿಸೋನಾಗಿದ್ದಾನೆ. ಅದರಿಂದ ನನ್ನನ್ನು ನಿನ್ನನ್ನು ಕಾಯುವಂತ ದೇವರು, ಪ್ರೊಟೆಕ್ಟ್ ಮಾಡುವಂತ ಆತನು, ನನ್ನ ನಿನ್ನ ಜೀವಿತಕ್ಕೆ ಏನು ಅಗತ್ಯತೆ ಇದು ಅದನ್ನು ಪ್ರೊವೈಡ್ ಮಾಡುವ ಆತನು, ಒದಗಿಸುವ ಆತನು ಕೂಡ ಆತನಾಗಿದ್ದಾನೆ. ಯಾವಾಗ ನಾನು ನೀವು ಆತನಿಗೆ ವಿಧೇಯರಾಗ್ತೀವ, ಪರಿಪೂರ್ಣವಾಗಿ ನಮ್ಮನ್ನು ನಾವು ಯೇಸುವಿಗೆ ಸಮರ್ಪಿಸಿಕೊಡ್ತೇವ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿರಲಿ, ಏನೇ ಕ್ವಶನ್ಗಳಿರಲಿ, ಅದಕ್ಕೆಲ್ಲದಕ್ಕೂ ಉತ್ತರ ಯೇಸು ಆಗಿದ್ದಾನೆ. ಆ ಉತ್ತರವಾಗಿರುವ ಯೇಸು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನಿಮ್ಮ ಪ್ರತಿಯೊಂದೊಂದು ಪ್ರಶ್ನೆಗೆ ಆತನು ಉತ್ತರಿಸುವವನಾಗಿದ್ದಾನೆ. ನೀವು ಯಾರ ಬಳಿಗೆ ನಿಮ್ಮ ಕಷ್ಟಗಳನ್ನು ಕೊಂಡೋಗ್ಬೇಕಾಗಿಲ್ಲ. ಯಾರ ಬಳಿಯಲ್ಲಿ ನೀವು ಹೋಗಿ ನಿಮ್ಮ ದುಃಖವನ್ನು ತಿಳಿಯಪಡಿಸಬೇಕಾದ ಅವಶ್ಯಕತೆ ಇಲ್ಲ. ಯೇಸುವಿನ ಬಳಿಗೆ ಬರುವುದಾದರೆ ಯಥಾರ್ಥವಾದ ಹೃದಯದಿಂದ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿರುವುದಾದರೆ, ಲೋಕದಲ್ಲಿ ಹುಟ್ಟಿದ್ದಾನೆ, ಆದರೆ ಈಗ ನನ್ನ ನಿಮ್ಮ ಜೀವಿತದಲ್ಲಿ, ನನ್ನ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವನಾಗಿದ್ದಾನೆ. ಆತನು ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಅವಕಾಶ ಕೊಡದೇ ಇರುವುದಾದರೆ ಇದೇ ಸುಪ್ರಸನ್ನತೆ ದಿನ, ಸುಪ್ರಸನ್ನತೆಯ ಕಾಲವಾಗಿದೆ ಪ್ರಿಯರೇ. ಈ ದಿನವು ಅತಿ ಅಮೂಲ್ಯವಾದದ್ದು. ಇದು ಪ್ರೆಷಸ್ ಎಂಬುದಾಗಿ ತಿಳ್ಕೊಂಡು ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ಆತನು ಈ ಲೋಕದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗ್ತದೆ. ಯಾಕಂದರೆ ಆ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ನೀವು ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿರುವುದಾದರೆ ನಿಮ್ಮ ಕಣ್ಣೀರನ್ನು ಕೂಡ ಯಾವ ಮನುಷ್ಯನು ಒರೆಸ್ಲಿಕ್ಕಾಗಲ್ಲ. ನಿಮ್ಮ ಕಣ್ಣೀರನ್ನು ಯೇಸು ಹತ್ತಿರವಿದ್ದು ನಿಮ್ಮ ಹೃದಯ ಎಂಬ ಕಣ್ಣೀರನ್ನು ಒರೆಸುವನಾಗಿದ್ದಾನೆ. ನೀವೇನೇನು ಆಶೆ ಪಡ್ತಿದ್ದೀರಾ, ಏನೇನು ಆಲೋಚಿಸ್ತಿದ್ದೀರ, ಅದೆಲ್ಲವನ್ನು ಯೇಸು ಸ್ವಾಮಿ ನೆರವೇರಿಸ್ತಾನೆ. ಯಾಕಂದ್ರೆ ನಮ್ಮ ದೇವರ ಆಲೋಚನೆ ಹಿತವಾದ ಆಲೋಚನೆಯಾಗಿದೆ ಪ್ರಿಯರೇ. ಅದು ನನ್ನ ನಿನ್ನ ವಿಷಯದಲ್ಲಿ ಹಿತದ ಆಲೋಚನೆಯಾಗಿದೆ. ಅದಕ್ಕೆ ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ಕೊಟ್ಟಿರುವುದು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಈ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಟ್ಟು ಎಲ್ಲಿ ಕ್ರಮ ಆಗಬೇಕೋ ಕ್ರಮ ಆಗಿ, ಎಲ್ಲಿ ಆಶೀರ್ವಾದ ಹೊಂದಬೇಕೋ ಅಲ್ಲಿ ಆಶೀರ್ವಾದ ಹೊಂದಿ, ಎಲ್ಲಿ ದೇವರ ಆತ್ಮನಿಂದ ನಡೆಸಲ್ಪಡಬೇಕು ಅಲ್ಲಿ ನಡೆಸಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರ ಹಸ್ತ ಯಾವಾಗಲೂ ನಿಮ್ಮೊಂದಿಗೆ ಇರ್ತದೆ. ದೇವರ ಕಣ್ಣು ನಿಮ್ಮನ್ನು ಯಾವಾಗಲೂ ದೃಷ್ಟಿಸಿ ನೋಡ್ತಿದೆ. ಯಾವಾಗಲೂ ಒಂದು ಮಗುವನ್ನು ತಾಯಿ ತನ್ನ ಎದೆಗೆ ಯಾವ ರೀತಿ ಅಪ್ಪಿಕೊಂಡು ಮುದ್ದಾಡ್ತದೋ ಅದೇ ರೀತಿ ತನ್ನ ಹಸ್ತದ ಮೂಲಕ ಪ್ರಿಯ ದೇವ ಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ ನಿಮ್ಮನ್ನು ಕೂಡ ಅಪ್ಪಿಕೊಂಡು ಆತನು ಮುದ್ದು ಇಡುವನಾಗಿದೆ. ನಿಮ್ದು ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ಗಾಗಲಿ, ಎಷ್ಟೇ ದೊಡ್ಡ ಕಷ್ಟದಲ್ಲಿ ಇರ್ರಿ, ನೀವು ಆ ಕಷ್ಟದಿಂದ ಬಿಡಿಸ್ಲಿಕ್ಕೆ ಶಕ್ತನು ಯೇಸು ಸ್ವಾಮಿ ಮಾತ್ರ. ಯಾವ ಮನುಷ್ಯನ ಬಳಿಗೆ ಹೋದ್ರೂ ಕೂಡ ಆ ಕಷ್ಟದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ರೋಗ, ಮರಣಕರವಾದ ರೋಗವೇ ಆಗಿರ್ಬೋದು, ಆದರೆ ಯೇಸುವಿನ ಬಳಿಗೆ ಬಂದು ನೀವು ಯಥಾರ್ಥವಾದವರನ್ನು ಬೇಡಿಕೊಳ್ಳುವುದಾದರೆ ಆ ರೋಗ ಕೂಡ ಗುಣವಾಗ್ತದೆ. ಯಾಕಂದ್ರೆ ನಮ್ಮ ಯೇಸು ವೈದ್ಯರ
ವೈದ್ಯಗಾರನು, ಘನ ವೈದ್ಯನು. ಇದನ್ನು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ಬರೇ ಹೆಸರಿನ ಪೂರ್ತಿಗೆ ನಾವು ಕ್ರಿಸ್ಮಸ್ ಹಬ್ಬವನ್ನು, ಯೇಸುವಿನ ಜನನ ದಿನದ ಹಬ್ಬವನ್ನು ಆಚರಿಸಿ ಪ್ರಯೋಜನ ಇಲ್ಲ. ನಮ್ಮ ಜೀವಿತವೇ ಅದು ಹಬ್ಬವಾಗಿರಬೇಕು. ಆ ಹಬ್ಬ ಆಗಿರ್ಬೇಕಾದ್ರೆ ನಮ್ಮ ಜೀವಿತವನ್ನೇ ಯೇಸುವಿಗೆ ನಾವು ನಮ್ಮನ್ನು ಸಮರ್ಪಿಸಿಕೊಡುವರಾಗಿರಬೇಕು. ದೇವರಾದ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಹೌದು ಕರ್ತನೆ, ನೀನು ಹುಟ್ಟಿದ್ದು ನಿನಗೋಸ್ಕರ ನೀನು ಹುಟ್ಟಲಿಲ್ಲ, ನಮಗೋಸ್ಕರ ಈ ಲೋಕಕ್ಕೆ ನೀನು ಜನಿಸಿ ಬಂದಿದೆ. ಡ್ಯಾಡಿ, ನಿನ್ನ ವಾಕ್ಯದ ಮೂಲಕ ಕೇಳುವಂಥ ಪ್ರತಿಯೊಂದು ಹೃದಯಗಳನ್ನು ನೀನು ಮಾರ್ಪಡಿಸು. ಪ್ರತಿಯೊಂದು ಹೃದಯಗಳನ್ನು ತಟ್ಟು ಕರ್ತನೆ. ಪ್ರತಿಯೊಂದು ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾರ್ಪಾಟನ್ನು ನೀನು ಉಂಟು ಮಾಡು. ಯೇಸುವೆ, ನಿನಗೋಸ್ಕರವಾಗಿ ಸಾಕ್ಷ್ಯ ಜೀವಿತವನ್ನು ಮಾಡುವುದಕ್ಕಾಗಿ ತಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನಡೆಸು. ಕೇಳುವಂಥ ಪ್ರತಿ ಒಂದೊಂದು ಜನರನ್ನು ಅವರು ಒಬ್ಬೊಬ್ಬರ ಏನೇನು ಅಗತ್ಯತೆಗಳಿದೆಯೋ ಯೇಸುವೆ, ನಿನ್ನಿಂದ ಎಲ್ಲವೂ ಸಾಧ್ಯ. ನಿನ್ನ ಕೃಪೆಯ ಹಸ್ತವನ್ನು ಚಾಚಿ, ನಿನ್ನ ಧರ್ಮದ ಬಲಗೈಯನ್ನು ಚಾಚಿ ಅವರ ಪ್ರತಿಯೊಂದು ಅಗತ್ಯತೆಗಳನ್ನು ನೀನು ಪೂರೈಸು. ಅವರ ಕಣ್ಣೀರನ್ನು ಒರೆಸು ಸ್ವಾಮಿ. ಅವರ ಕಷ್ಟದಿಂದ ಬಿಡುಗಡೆಯನ್ನು ಕೊಡು. ಎಲ್ಲ ಮಾಟ ಮಂತ್ರದ ಶಕ್ತಿಯಿಂದ ಬಂದಂಥ ಎಲ್ಲ ರೋಗಗಳಿಂದ ಬಿಡುಗಡೆಯನ್ನು ಕೊಡು. ಸ್ವಸ್ಥತೆಯನ್ನು ಕೊಡು ಕರ್ತನೆ. ನಿನ್ನಲ್ಲಿ ಅಂಗಲಾಚಿ ಬೇಡುವಾಗ ಒಂದು ಮಗುವನ್ನು ತಾಯಿ ಅಪ್ಪಿಕೊಂಡು ಮುತ್ತಿಡುವ ಹಾಗೆ ಪೋಷಿಸುವಂಥ ರೀತಿಯಲ್ಲಿ ಈಗಲೂ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ನೀನು ಪೋಷಿಸು ಸ್ವಾಮಿ. ನಿನ್ನ ಕೃಪಾಸ್ತ ನಡೆಸಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.